ಕೊಡ್ಬೇಡ ಬಿಸ್ಕೆಟ್ ಕೊಡ್ಬೇಡ. ಅಯ್ಯೋ ಹೆಂಗ್ ಆಡ್ತೈತೆ ನೋಡಲ್ಲಿ. ನಮಸ್ಕಾರ ದಂಪತಿಗಳಿಗೆ. ಕೊಡ್ಬೇಡ ಆಯ್ತಲ್ಲ, ರೆಡಿ ಆಯ್ತಲ್ಲ. ನೋಡಿ ಇವೆಲ್ಲ ಓಟ್ಲೆ ಇವು ಎಲ್ಲ ಲೆಫ್ಟಿಗೆ ಹೇಳಿ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಫುಲ್ ಎಲ್ಲ ಲೈಕ್ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ವಿಡಿಯೋ ಫುಲ್ ಅದೇ ಇರುತ್ತೆ. ಇವಾಗ ಸದ್ಯಕ್ಕೆ ಬಿಡ್ದಿಲಿ ತಿಂಡಿ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ನಮ್ಮ ಡ್ಯಾಡಿ ಕಾರ್ ತೆಗಿತಿದ್ದಾರೆ ಈಚೆ. ಯಾ ಲೆಟ್ಸ್ ಗೋ ಬನ್ನಿ. ಬಿಡ್ದಿಲ್ ತಿಂಡಿ ಮಾಡೋಕ್ಕಂತ ಬಂದಿದ್ದೀವಿ. ಫಾಗ್ ನೋಡ್ರಿ ಹೆಂಗಿದೆ, ಫುಲ್ ಚಳಿ ಹೊಡಿತಿದೆ. ಓ ಮೈ ಗಾಡ್. ನಮ್ಮ ಮಗ ಗಾಡಿ ಓಡಿಸ್ತಾವನೆ ಯಶವಂತ. ಹೈವೇನಲ್ಲಿ ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ವಿ. ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹೋಗ್ತಾ ಇದ್ವಿ ನಾವು. ಇಲ್ಲಿ ಮತ್ತೆ ನಮ್ಮ ವೈಫು ಇವರು ನಮ್ಮ ಸ್ನೇಹಿತರು, ನಮ್ಮ ಸಿಸ್ಟರ್ ಇವರು ನಮ್ಮ ಬ್ರದರು. ಇವರು ನಮ್ಮ ಸನ್ನು ನೋಡಲ್ಲಿ ಮೇಲೆ ಐತೆ. ಸಣ್ಣ ಮೇಲೆ ಐತಿ ಸಣ್ಣ. ಇದು ಹೇಳಿದ್ದು 100 ಮೇಲೆ ಹೋಯ್ತಿದ್ರೆ ಫೈನ್ ಹಾಕ್ತಾರೆ, ಕ್ಯಾಮ್ರಾಗಳಿದಾವೆ ಅಂತ. ನೀನೇ ಹೇಳ್ಬಿಟ್ಟಲ್ಲ. ಇದು ಮೈಸೂರು ಟು ಬೆಂಗಳೂರು ಹೈವೇ, ನ್ಯಾಷನಲ್ ಹೈವೇ. 100 ಮೇಲೆ ಹೋಗಿಲ್ಲ. 100 ಮೇಲೆ ಹೋದ್ರೆ ಆಟೋಮೆಟಿಕ್ ಕ್ಯಾಮ್ರಾ ಬೀಳ್ತದೆ. ಕ್ಯಾಮ್ರಾ ಬೀಳೋದಲ್ಲ, ಕ್ಯಾಮ್ರಾದಲ್ಲಿ ಫೈನ್ ಬರ್ತದೆ. ಗೈಸ್, ಯಾರಾದರೂ ಬೆಂಗಳೂರು ಟು ಮೈಸೂರು ಬರಂಗಿದ್ರೆ ನೀವು ಕ್ಯಾಮ್ರಾ ಫಾಲೋ ಮಾಡ್ಕೊಂಡ್ ಬನ್ನಿ. ಜಾಸ್ತಿ ಓವರ್ ಸ್ಪೀಡ್ ಹೋಗ್ಬೇಡಿ. ಇಲ್ಲೇ ಬೋರ್ಡ್ ಹಾಕಿರ 100 ಮೇಲೆ ಹೋಗ್ಬೇಡಿ ಅಂತ. ಧನ್ಯವಾದಗಳು. ಬೋರ್ಡ್ ನೋಡ್ಕೊಂಡು ಗಾಡಿ ಓಡಿಸ್ಬೇಡಿ. ಆ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ಬೇಡಿ. ನೋಡ ಈ ಕಡೆ ಒಂದ್ಸಲ ಇಲ್ಲ, ಒನ್ ಟೈಮ್ ಈ ಕಡೆಗೆ ಸ್ಮೇಲ್ ಕೊಟ್ರೆ ಸಾಕು. ಓಕೆ, ಗುಡ್. ನಮ್ ಚಿಂಟು ಆಯ್ ಹೇಳೆ. ಓಕೆ, ಗುಡ್. ನಾವು ಡ್ರೈವಿಂಗ್ ಇವ್ರಿಗೆಲ್ಲ ಕಲಿಯಲ್ಲ ನಾವು. ಗೌಡಿಗೆರೆ ನಾವು ಇದು ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ವೆಂಕಟೇಶಣ್ಣ. ಈ ರೋಡು ಯಾವುದು ಹಳ್ಳಿ ರೂಟಾ? ಅದೆಲ್ಲ ಹಿಂಗೆ ಹೋಗಕ್ಕೆ. ಅದಕ್ಕೆ ಅವರು ಮದ್ದೂರಿಗಿಂತ ಹೋಗ್ಬಿಟ್ಟು ನಾವು ಕುಣಿಗಲ್. ಹೌದು, ನಾವು ಹೋಯ್ದ್ವಿ ಜೇನ್ ಕಲ್ಗೆ. ಅವಾಗ ಬಸ್ಸಸ್ ಇದ್ದು. ಕ್ಷೇತ್ರದಲ್ಲಿ ಧರ್ಮದತ್ತಿನವರಾದ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರಿಗೆ ಅಧಿಕಾರಿಗಳು ಅಧಿಕೃತವಾಗಿ ಪ್ರಮಾಣ ಪತ್ರವನ್ನ ನೀಡುತ್ತಿದ್ದಾರೆ. ಕ್ಷೇತ್ರ ದಾಖಲೆ ನಮ್ಗೆ ದೇವ್ರ ಮುಖ ಬೈತೀವಿ ನಮಗೆ. ಸಂತೋಷ ಅಂದ್ರೆ ತುಂಬಾ
ಯಾಕಂದ್ರೆ 22 ವರ್ಷಗಳ ಹಿಂದೆ ಇದೊಂದು ಇಟ್ಟಗುಡಿ ಆಗಿರುವಂತ ಒಂದು ಕ್ಷೇತ್ರ. ಆ ಕ್ಷೇತ್ರ ಇವತ್ತು ವಿಶ್ವದ ಮುಖವನ್ನು ಗುರುತಿಸುವಂತ ಒಂದು ಕ್ಷೇತ್ರವಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ಬಹಳ ಸಂತೋಷದ ಒಂದು ವಿಚಾರ, ಹೆಮ್ಮೆಯ ಒಂದು ವಿಚಾರ. ಈಗ ಈ ಜನವರಿ 26ನೇ ತಾರೀಕು 2025 ಒಂದು ದೇವಸ್ಥಾನ ಲೋಕಾರ್ಪಣೆಯಾದಂತ ಒಂದು ದಿನ ಇವತ್ತೇ. ಅದೇ ಇವತ್ತು ಈ ಕ್ಷೇತ್ರಕ್ಕೆ ವಿಶ್ವದ ಭೂಪಟ. ಒಬ್ಬ ಬಾಲಕ ನೀವೇ ಚಿಕ್ಕ ವಯಸ್ಸು ದರ ಮೇಯಿಸ್ತಾ ಇದ್ರೆ ಅದಕ್ಕೆ ಮುಂದಿನ ತಾಯಿ ಸಿಗ್ತದೆ. ಬಟ್ ಇವತ್ತು ಮಲ್ಲೇಶ್ ಗುರೂಜಿಗಳಿಗೆ ಪ್ರಯಾಗ್ರಾಜ್ನಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳದಲ್ಲೂ ಕೂಡ ಎಸ್ಕಾರ್ಟ್ ಸಿಗುತ್ತೆ, ಒಂದು VIP ಲೈನಲ್ಲಿ ದರ್ಶನ ಕೊಡ್ತಾರೆ. ಅಂದರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಲೈನ್ಗೆ ಮಲ್ಲೇಶ್ ಗುರೂಜಿಯವರ ಹೆಸರು ಕೂಡ ಸೇರ್ಪಡೆ. ಅಂದರೆ ಇದು ನಿಮ್ಮ ಶ್ರಮಕ್ಕ ಶಕ್ತಿಗ ಯಾವ ಕಾರಣಕ್ಕೆ? ಶ್ರಮ ಅನ್ನೋದಕ್ಕಿಂತ ಶಕ್ತಿ ಅನ್ನೋದಕ್ಕಿಂತ ತಾಯಿ ಆಶೀರ್ವಾದ, ಭಕ್ತಾದಿಗಳು ಇಟ್ಟಿರೋ ಒಂದು ನಂಬಿಕೆ ಅಂತ ಯಾಕಂದರೆ ತಾಯಿ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಭಕ್ತಾದಿಗಳು ಅಲ್ಲಿವರೆಗೂ ನಂಬಿಕೆ ಇಟ್ಟಿರ್ತೀವಿ. ಸೊ ಫೈನಲಿ ದರ್ಶನ ಎಲ್ಲ ಮುಗೀತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ನಾವು ಹೋಗಿದ್ದ ದಿನವೇ ಲೈಕ್ ಅವಾರ್ಡ್ ಫಂಕ್ಷನ್ ಎಲ್ಲ ನಡೀತಿತ್ತು. ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡು ಎಲ್ಲ ನೋಡಿದ್ರಲ್ಲ ನೀವೇನೆ. ಬನ್ನಿ ಇವಾಗ ನೆಕ್ಸ್ಟು ಮೈಸೂರಲ್ಲಿ ಏನೇನು ಇರುತ್ತೆ ನೋಡೋಣ. ಲೆಟ್ಸ್ ಗೋ. ಹಿಂದೆ ಹೋಗಿ ನೋಡ್ತಾ ನಿಂತಿದ್ದೀರಲ್ಲ. ಅದು ಸ್ವೈಪ್ ಮಾಡಿಬಿಡಿ ಒಂದೇ ಸಲ. ಸೊ ಗೈಸ್ ದರ್ಶನ ಎಲ್ಲ ಮುಗೀತು ಇವಾಗ. ಸೊ ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ, ಎಲ್ಲ ನಮ್ಮ ಡ್ಯಾಡಿ ಪ್ಲ್ಯಾನು. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಈ ಕಡೆ ಎಂಟ್ರೆನ್ಸು ಇವಾಗ ಇವರೇ ಹೋಗ್ಬಿಟ್ಟು ಲೈಟ್ ಆನ್ ಮಾಡೋದು. ಓ ಹೇಳಿದ ತಕ್ಷಣ ಲೈಟ್ ಆನ್ ಆಗೈತಲ್ಲ ಅಂಕಲ್. ಇದು ಬೀದಿ ದೀಪ. ನೀರೇ ಇಲ್ಲ. ನೀರೇ ಇಲ್ಲ ಅಲ್ವಾ? ಅಲ್ಲ ಈ ಬ್ರಿಡ್ಜ್ ಮೇಲೆ ಬರೋದಕ್ಕೆ 50 ರೂಪಾಯಿ ಚಾರ್ಜ್ ಮಾಡಿದ್ರಪ್ಪ ದೇವ್ರೆ. ಅಲ್ಲ ಮುಂಚೆ ಫ್ರೀ ಇತ್ತು ತಾನೆ, ಈ ಬ್ರಿಡ್ಜ್ ಮೇಲೆ ಬರೋದಕ್ಕೆ 100 ರೂಪಾಯಿ ಚಾರ್ಜ್. ಸೊ ಗೈಸ್ KRS ಎಲ್ಲ ಮುಗೀತು. ವಾಟರ್ ಶೋ ಎಲ್ಲ ಚೆನ್ನಾಗೇ ಇತ್ತು, ಲೈಟಿಂಗ್ಸ್ ಎಲ್ಲ. ಸೊ ಇವಾಗ ನಾವು ನೆಕ್ಸ್ಟು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಮಧ್ಯದಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಸಿಗೋಣ. ಓಕೆ ಬಾಯ್.